ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ದಾವಣಗೆರೆಯ ಹೆಸರಾಂತ ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಂದು ಅತ್ಯಂತ ಯಶಸ್ವಿಯಾಗಿ 4ನೇ ಬಾರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಗರದ ತಾಜ್ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಒಟ್ಟು 12ಕ್ಕೂ ಹೆಚ್ಚು ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಟ್ರಸ್ಟ್ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವನ್ನು ಸಮಾಜಕ್ಕೆ ಮಾದರಿಯಾಗಿದೆ. ಸರ್ವ ಧರ್ಮೀಯರ ಹಿತದೃಷ್ಟಿಯಿಂದ ಹಾಗೂ ಸರಳ ವಿವಾಹವನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವು ನಡೆಯುತ್ತಿದೆ. ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಎಲ್ಲಾ ಜೋಡಿಗಳಿಗೂ ನಮ್ಮೆಲ್ಲರ ಪರವಾಗಿ ಸುಖಮಯ ವೈವಾಹಿಕ ಜೀವನದ ಶುಭಾಶಯಗಳು. ಈ ಸೇವಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಅಭಿನಂದನೆಗಳು. قل يا أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدت ولا أنتم عابدون ما أعبد ولا أنا عابد ما عبدت ولا أنتم عابدون ما أعبد لكم دينكم ولي دين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور انفسنا ومن سيئات اعمالنا. من يهده الله فلا مضل له ومن يضلل فلا هادي له ونشهد ان لا اله الا الله وحده لا شريك له ولا ند له ولا ضد له ولا مثل مثيل له ولا شبه شبيه له ونشهد ان سيدنا وسندنا ومولانا ومرجانا ومنجانا وبابانا محمدا عبده ورسوله. हिंदू गवाह शादी में शामिल कर लेते हुए हाजिरीन इकराम के सामने महल में 2 ग्राम सोना बशकली जेवर नगद अदा करते हुए मां नानो डंडे के जनाब दादा पीर साहब तीसरा क्लास भाषा नगर दावणगेरा इनकी दुफ्तरे ने दफ्तर मुस्कान बानू को नए रोशा महीने तुम्हारे निकाह में किया, यानी तुम्हारे साथ निकाह मांगा या तुमने कबूल किया। आप इस बीवी को इसके महर और नाम मक्का को कबूल किया। नहीं, मेरे इसमें लेडीज कवर नहीं होते, मतलब उनका फेस ब्लर करता हूँ। हाँ को अभी करेक्ट है, ये ब्लर करने की जरूरत नहीं। ये का फेस नहीं दिखाना, छबरदान दिखाओ चलता। ಇದು MCT ಚಾರಿಟಬಲ್ ಟ್ರಸ್ಟ್ ಇಂದ 4 ಬಾರಿ ಈಗ ಸಾಮೂಹಿಕ ವಿವಾಹ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಾವಣಗೆರೆ ನಗರದಲ್ಲಿ ಮಹತ್ ಕಾರ್ಯ MCT ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 4ನೇ ಬಾರಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಉತ್ತಮವಾದಂಥ ಕೆಲಸ. ಇವತ್ತು ಸಮಾಜದಲ್ಲಿ ಸರಳವಾಗಿ ಮದುವೆ ಆಗಬೇಕು, ಬಡ ಹೆಣ್ಣು ಮಕ್ಕಳು ಸಂಸಾರವನ್ನು ತುಂಬಬೇಕು ಅಂತ ಹೇಳಿದರೆ ಇಂತಹ ಕಾರ್ಯಗಳಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಈ ದುಬಾರಿ ಕಾಲದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಶಾಪ ಅನ್ನುವ ರೀತಿಯಲ್ಲಿ ಆಗುತ್ತಿರುವ ಇಂಥ ಸಂದರ್ಭದಲ್ಲಿ ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ನವರು 4ನೇ ಬಾರಿಗೆ ನಮ್ಮ ತಾಜ್ ಪ್ಯಾಲೇಸ್ನಲ್ಲಿ ನಮ್ಮ ಸ್ನೇಹಿತರಾದಂಥ ದಾದಾಪೀರ್ ಅವರು ಮತ್ತು ಅನೇಕ ನಗರದ ದಾನಿಗಳು ಮತ್ತು ಮುಖ್ಯವಾಗಿ ಮೆಹಬೂಬೆ ಇಲಾಹಿ ಚಾರಿಟಬಲ್ ಟ್ರಸ್ಟ್ನ ನಸೀರ್ ಸಾಬ್, UM ಮನ್ಸೂರ್ ಅಲಿ ಅವರು, ಶರೀಫ್ ಅವರು, ಅವರ ಒಟ್ಟಿಗೆ ಸಮೀರ್ ಇಂಜಿನಿಯರ್ ಅವರು, ಅವರ ಎಲ್ಲ ಸ್ನೇಹ ಬಳಗ ಉತ್ತಮವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಯಶಸ್ವಿ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕೆ ಹಗಲು ರಾತ್ರಿ ಶ್ರಮಪಟ್ಟು ಆ ಎಲ್ಲ ಏನು ವಿವಾಹಿತರಿಗೆ ಶುಭ ಹಾರೈಸುವುದರ ಜೊತೆಗೆ ಬೇರೆಯವರಿಗೆ ಒಂದು
ದಾರಿದೀಪವಾಗಿ ಮಾರ್ಪಟ್ಟಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಬಡವರ ಶ್ರೀಮಂತರ ಮಧ್ಯೆ ಯಾವುದೇ ಭೇದ ಭಾವ ಇಲ್ಲದೆ ಸರಳ ವಿವಾಹ, ಸಾಮೂಹಿಕ ವಿವಾಹ ಯಾಕೆ ಆಗಬೇಕು ಅಂತ ಹೇಳಿದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ, ನಿಕಾಹ ಬಹಳ ಸರಳವಾಗಿ ಆಚರಿಸಬೇಕು, ಯಾವುದೇ ದುಂದು ವೆಚ್ಚಗಳಿಗೆ ಬಲಿಯಾಗಬಾರ್ದು, ಆಡಂಬರಗಳಿಗೆ ಬಲಿಯಾಗಬಾರ್ದು. ಈ ಆಡಂಬರಗಳು ದುಂದು ವೆಚ್ಚಗಳನ್ನು ನೋಡಿ ಬಡವರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸರಳ ಸಾಮೂಹಿಕ ವಿವಾಹಗಳಿಗೆ ಮನ್ನಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ಇವತ್ತು ಮೆಹಬೂಬ್ ಇಲಾಹಿ ಚಾರಿಟಬಲ್ ಟ್ರಸ್ಟ್ ನವರು ಪಾಲಿಸಿದ್ದಾರೆ. ಇದೇ ರೀತಿ ಇನ್ನು ಅನೇಕ ಬಾರಿ ಇವರು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗ್ಲಿ. ಇವರಿಗೆ ಹೆಚ್ಚಾಗಿ ಸಂಕೋಚ ಇಲ್ಲದೆ ಯುವಕರು ಮುಂದೆ ಬಂದು ಸಾಮೂಹಿಕ ವಿವಾಹಗಳಲ್ಲಿ ಮದುವೆ ಆಗ್ಲಿ ಅಂತ ನಾನು ಕೂಡ ಇವತ್ತು ಏನು ನೂತನ ವಧುವರರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಶುಭಾಶಯಗಳನ್ನ ಕೋರುತ್ತೇನೆ.